ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ವೇದಗಳ ಅನುಸಾರ ನಮ್ಮ ಬ್ರಹ್ಮಾಂಡವನ್ನು 3 ಭಾಗಗಳಲ್ಲಿ ವಿಭಜನೆ ಮಾಡಲಾಗಿದೆ. ಅದನ್ನು ತ್ರಿಲೋಕ ಎನ್ನಲಾಗುತ್ತದೆ. ಅದೆಂದರೆ ಸ್ವರ್ಗಲೋಕ, ಮೃತ್ಯುಲೋಕ ಮತ್ತು ಪಾತಾಳ ಲೋಕ. ಭಗವದ್ಗೀತೆಯಲ್ಲಿ ಇದನ್ನು ಊರ್ಧ್ವಲೋಕ, ಮಧ್ಯಲೋಕ ಹಾಗೂ ಅಧೋಲೋಕ ಎಂದು ಹೇಳಲಾಗಿದೆ. ಬ್ರಹ್ಮಾಂಡದ ಈ 3 ಲೋಕಗಳ ಅಸ್ತಿತ್ವವನ್ನು 14 ಬೇರೆ ಬೇರೆ ಆಯಾಮಗಳಲ್ಲಿ ವಿಭಜನೆ ಮಾಡಲಾಗಿದೆ. 7 ಮೇಲೆ ಹಾಗೂ ಇನ್ನು 7 ಲೋಕಗಳು ಕೆಳಗೆ ಇವೆ. ಇದರಲ್ಲಿ ನಾವು ಒಟ್ಟು 14 ಲೋಕಗಳನ್ನು ವಿವರವಾಗಿ ನೋಡೋಣ. ಭೂಲೋಕ ಅಥವಾ ಪೃಥ್ವಿಲೋಕ ಇದು ಭೌತಿಕ 5 ತತ್ವಗಳ ಲೋಕವಾಗಿದೆ. ಇದನ್ನು ಮೃತ್ಯುಲೋಕ ಎಂತಲೂ ಸಹ ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಶರೀರವು ಜನ್ಮ ಹಾಗೂ ಮರಣದ ಪ್ರಕ್ರಿಯೆಗೆ ಒಳಗಾಗುತ್ತದೆ. ಮೃತ್ಯುವಿನ ನಂತರ ಪಂಚತತ್ವಗಳಲ್ಲಿ 2 ತತ್ವಗಳಾದ ಪೃಥ್ವಿ ಮತ್ತು ಜಲತತ್ವ ಇವು ಭೌತಿಕ ಶರೀರದಲ್ಲಿಯೇ ನಷ್ಟವಾಗುತ್ತವೆ. ಈ ಭೂಲೋಕದಲ್ಲಿ ಇಚ್ಛೆ ಹಾಗೂ ತನ್ನ ಪ್ರವೃತ್ತಿಗೆ ಅನುಗುಣವಾಗಿ ಆತ್ಮ ಜನ್ಮ ಮರಣಗಳ ಚಕ್ರಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಪುನರ್ಜನ್ಮದ ಚಕ್ರದಲ್ಲಿ ಸಿಲುಕುತ್ತದೆ. ಆತ್ಮ ಎಲ್ಲಿಯ ತನಕ ತಾನು ಇಚ್ಛೆಗಳಿಂದ ಮೇಲೆ ಎದ್ದೇಳುವುದಿಲ್ಲವೋ ಅಲ್ಲಿಯವರೆಗೆ ಅದಕ್ಕೆ ಜನ್ಮ ಮರಣಗಳು ತಪ್ಪಿದ್ದಲ್ಲ. ಇದು ಈ ಪೃಥ್ವಿಯ ನಿಯಮವಾಗಿದೆ. ಪೃಥ್ವಿ ಅಥವಾ ಈ ಭೂಲೋಕದಿಂದ ಮೇಲಿನ ಆಯಾಮ ಭುವರ್ಲೋಕ. ಇದು ಸೂರ್ಯ ಹಾಗೂ ಪೃಥ್ವಿಯ ಮಧ್ಯಭಾಗದಲ್ಲಿ ನೆಲೆಯಾಗಿದೆ. ಇದನ್ನು ಪಿತೃಲೋಕ ಎಂತಲೂ ಸಹ ಕರೆಯುತ್ತಾರೆ. ಶಾಸ್ತ್ರಗಳ ಅನುಸಾರ ಭುವರ್ಲೋಕವು ಸುಮಾರು 1,00,000 ಯೋಜನ ಅಂದರೆ 8 ಲಕ್ಷ ಕಿಲೋಮೀಟರ್ ವಿಸ್ತಾರದಲ್ಲಿದೆ. ಈ ಲೋಕದಲ್ಲಿ ಪೃಥ್ವಿಗಿಂತಲೂ ಹೆಚ್ಚು ದುಪ್ಪಟ್ಟು ಸಂಖ್ಯೆಯಲ್ಲಿ ಆತ್ಮರು ಇಲ್ಲಿ ನೆಲೆಯಾಗಿರುತ್ತಾರೆ. ಕಾಮವಾಸನೆ, ಸುಖದ ಇಚ್ಛೆ ಹಾಗೂ ಆಸಕ್ತಿಗಳು ಇವು ಆತ್ಮನಲ್ಲಿ ತುಂಬಿಕೊಂಡಾಗ ಅಂತಹ ಆತ್ಮಗಳು ಪೃಥ್ವಿಯಿಂದ ಮೇಲೆ 200 ಕಿಲೋಮೀಟರ್ ದೂರದವರೆಗೆ ಮಾತ್ರ ಇಂತಹ ಆತ್ಮರು ನೆಲೆಸಿರುತ್ತಾರೆ. ಏಕೆಂದರೆ ವಾಯು ತತ್ವವು ಅಧಿಕವಾಗುವ ಕಾರಣ ಅವುಗಳೆಲ್ಲವೂ ಭಾರವಾಗುತ್ತಾ ಹೋಗುತ್ತವೆ. ಭೂತ ಪ್ರೇತಗಳಂತಹ ಕೆಳಸ್ತರದ ಆತ್ಮಗಳು ಈ ಕೆಳಸ್ತರದ ಆಯಾಮದಲ್ಲಿಯೇ ಉಳಿದುಕೊಳ್ಳುತ್ತವೆ. ತಮೋಪ್ರಧಾನ ಆತ್ಮಗಳು 1,000 ಕಿಲೋಮೀಟರ್ ದಿಂದ ಕೆಳಗೆ ವಾಸಿಸುತ್ತಿರುತ್ತವೆ. ಆತ್ಮವು ಎಷ್ಟು ಪರಿಶುದ್ಧವಾಗುತ್ತಾ ಹೋಗುತ್ತದೆಯೋ ಅಷ್ಟು ಅದು ಹೈಯರ್ ಡೈಮೆನ್ಷನ್ಗೆ ಹೋಗಬಲ್ಲದು. ಸಾಮಾನ್ಯವಾಗಿ ಪವಿತ್ರ ಆತ್ಮಗಳು 1,000 ಕಿಲೋಮೀಟರ್ಗಿಂತಲೂ ಮೇಲೆ ಇರುತ್ತವೆ. ಮೃತ್ಯುವಿನ ನಂತರ ಇಂದಿನ ದಿನಗಳಲ್ಲಿ ಬಹಳಷ್ಟು ಆತ್ಮರು ತಮೋಪ್ರಧಾನ ಆತ್ಮರಾಗಿ ಬಿಟ್ಟಿದ್ದಾರೆ. ಹೀಗಾಗಿ ಮರಣಾನಂತರವೂ ಸಹ ಆತ್ಮಗಳು ಈ ಭೂಮಿಯ ಮೇಲೆ ಉಳಿದುಕೊಳ್ಳುತ್ತಾರೆ. ಮೇಲೆ ಹೋಗುವಂತಹ ಪ್ರಯತ್ನ ಮಾಡುವುದಿಲ್ಲ. ಆತ್ಮರು ಎಷ್ಟು ಪವಿತ್ರವಾಗಿರುತ್ತಾರೋ ಶುದ್ಧವಾಗಿರುತ್ತಾರೋ ಅಷ್ಟು ಅವರು ಮೇಲೆ ಹೋಗಲು ಸಾಧ್ಯ. ಶುದ್ಧ ಆತ್ಮರು ಕೈಲಾಸ ಪರ್ವತ, ಬದ್ರಿನಾಥ, ಮಾನಸ ಸರೋವರ, ಕೇದಾರ ಇಂತಹ ಕಡೆ ಮೇಲೆ ಅವರು ಗೋಳಗಳನ್ನು ಮಾಡಿಕೊಂಡು ಸೂಕ್ಷ್ಮ ಶರೀರದಲ್ಲಿ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಏಕೆಂದರೆ ಇಂತಹ ಆತ್ಮರು ಇನ್ನೂ ಹೆಚ್ಚು ಹೆಚ್ಚು ಹೈಯರ್ ಡೈಮೆನ್ಷನ್ಗೆ ಹೋಗಲು ಬಯಸುತ್ತಿರುತ್ತಾರೆ. ಸ್ವರ್ಗಲೋಕವು 3ನೆಯ ಆಯಾಮವಾಗಿದೆ. ಇದನ್ನು ಇಂದ್ರಲೋಕ ಎಂತಲೂ ಸಹ ಹೇಳುತ್ತಾರೆ ಮತ್ತು ಇದು ಭುವರ್ಲೋಕದಿಂದ ಮೇಲೆ ಸ್ಥಿತವಾಗಿದೆ. ಶಾಸ್ತ್ರಗಳ ಅನುಸಾರ ಸ್ವರ್ಗಲೋಕವು ಸೂರ್ಯ ಮತ್ತು ಧ್ರುವ ನಕ್ಷತ್ರದ ಮಧ್ಯಭಾಗದಲ್ಲಿ 14 ಲಕ್ಷ ಯೋಜನ ಅಂದರೆ ಸುಮಾರು 112 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಒಳ್ಳೆಯ ಕರ್ಮಗಳನ್ನು ಮಾಡಿರುವಂತಹ ಆತ್ಮಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಅಂತಹ ಆತ್ಮರಿಗೆ ಇಲ್ಲಿ 3 ತತ್ವದ ಒಳ್ಳೆಯ ಶರೀರ ಸಿಗುತ್ತದೆ ಹಾಗೂ ಒಳ್ಳೆಯ ವಾಯುಮಂಡಲವೂ ಸಹ ಸಿಗುತ್ತದೆ. ಆದರೂ ಸಹ ಒಂದು ಮುಖ್ಯವಾದ ವಿಷಯವೆಂದರೆ ಇಲ್ಲಿ ದೇವಿ ದೇವತೆಗಳು ಸಹ ಸ್ವರ್ಗಲೋಕದಲ್ಲಿ ಮಾಯೆಗೆ ಒಳಗಾಗಿರುತ್ತಾರೆ.
ಅವರಲ್ಲಿಯೂ ಸಹ ಕಾಮ, ಕ್ರೋಧ, ಲೋಭ, ಅಹಂಕಾರಗಳಂತಹ ಸಂಸ್ಕಾರಗಳಿರುತ್ತವೆ. ತಮ್ಮ ಒಳ್ಳೆಯ ಕರ್ಮದ ಫಲವು ಪ್ರಾಪ್ತಿಯಾದಾಗ ಸ್ವರ್ಗಲೋಕ ಸೇರಿದಂತಹ ಆತ್ಮರು ತಮ್ಮ ಪುಣ್ಯ ಖಾಲಿಯಾದಾಗ ಪುನಃ ಅವರು ಈ ಭೂಮಿಗೆ ಬರಬೇಕಾಗುತ್ತದೆ. ಈ ದೇವಿ ದೇವತೆಗಳು ಇನ್ನಷ್ಟು ಮೇಲಿನ ಡೈಮೆನ್ಷನ್ಗೆ ಹೋಗಬೇಕು ಎಂದಾದರೆ ಅವರು ಆಧ್ಯಾತ್ಮ ಜ್ಞಾನವನ್ನು ಪಡೆಯಬೇಕಾಗುತ್ತದೆ. ಮತ್ತು ಆ ಆಧ್ಯಾತ್ಮ ಜ್ಞಾನ ಸಿಗುವುದು ಕೇವಲ ಈ ಭೂಲೋಕದಲ್ಲಿ. ಹೀಗಾಗಿ ಅವರು ತಮ್ಮ ಪವರನ್ನು ವೇಸ್ಟ್ ಮಾಡಿಕೊಳ್ಳಲು ಇಚ್ಛೆ ಪಡದಂತಹ ಆತ್ಮರು ಸ್ವರ್ಗಲೋಕವನ್ನು ಸೇರದೆ ಡೈರೆಕ್ಟಾಗಿ ಅವರು ಮೇಲಿನ ಲೋಕಕ್ಕೆ ಹೋಗುತ್ತಾರೆ. ವೇದ ಉಪನಿಷತ್ಗಳಲ್ಲಿಯೂ ಸಹ ಉಲ್ಲೇಖವಿದೆ. ಅದೇನೆಂದರೆ ಮೂರ್ಖ ಆತ್ಮಗಳು ಮಾತ್ರ ಸ್ವರ್ಗಲೋಕದ ಸುಖವನ್ನು ಇಚ್ಛಿಸುತ್ತವೆ ಎಂದಿದ್ದಾರೆ. ಏಕೆಂದರೆ ನಿಜವಾದ ಸುಖ ಪರಂಶಾಂತಿ ಎನ್ನುವುದು ಕೇವಲ ಪರಂಧಾಮದಲ್ಲಿ ಮಾತ್ರ ಸಿಗುವಂಥದ್ದು. ಸ್ವರ್ಗಲೋಕದಿಂದ ಮೇಲಿರುವಂತಹ ಲೋಕ ಮಹರ್ಲೋಕ. ಇದು ಧ್ರುವ ನಕ್ಷತ್ರದಿಂದ 10 ಕೋಟಿ ಕಿಲೋಮೀಟರ್ ಮೇಲೆ ಸ್ಥಿತವಾಗಿದೆ. ಈ ಆಯಾಮದಲ್ಲಿ ಸಂತರು, ಋಷಿಗಳು, ಮಹಾನ್ ಆತ್ಮರು ವಾಸಿಸುತ್ತಿದ್ದಾರೆ. ಇವರೆಲ್ಲರೂ ಆತ್ಮಚೇತನ ಸ್ಥಿತಿಯಲ್ಲಿ ಸಮೂಹದಲ್ಲಿ ಉಳಿದುಕೊಂಡು ಎಲ್ಲರೂ ತಪಸ್ಸನ್ನು ಮಾಡುತ್ತಿರುತ್ತಾರೆ. ಈ ಮಹರ್ಲೋಕದಲ್ಲಿ ಸಪ್ತ ಋಷಿಗಳು, ಸಿದ್ಧರು ವಾಸಿಸುತ್ತಿರುತ್ತಾರೆ. ಅವರ ಆಯುಷ್ಯವು 1 ಕಲ್ಪದವರೆಗೆ ಇರುತ್ತದೆ. ಇವರೆಲ್ಲರ ಉದ್ದೇಶ ಇನ್ನಷ್ಟು ಹೈಯರ್ ಡೈಮೆನ್ಷನ್ಗೆ ಹೋಗಬೇಕು ಎನ್ನುವುದೇ ಆಗಿರುತ್ತದೆ. ಹೀಗಾಗಿ ಇವರೆಲ್ಲರೂ ಸಮೂಹದಲ್ಲಿ ಉಳಿದುಕೊಂಡು ತಪಸ್ಸನ್ನು ಮಾಡುತ್ತಿರುತ್ತಾರೆ. ಇಲ್ಲಿರುವ ಆತ್ಮರೆಲ್ಲರೂ ಶರೀರ ಭಾವದಿಂದ ದೂರವೇ ಉಳಿದುಕೊಂಡಿರುತ್ತಾರೆ. ಈ ಲೋಕದ ವಾತಾವರಣವು ಸ್ವರ್ಗಲೋಕಕ್ಕಿಂತಲೂ ಶುದ್ಧವಾಗಿರುತ್ತದೆ, ಪವಿತ್ರವಾಗಿರುತ್ತದೆ. ಇಲ್ಲಿ ಅನೇಕ ಆತ್ಮರು ಬೇರೆ ಬೇರೆ ಸೋಲಾರ್ ಸಿಸ್ಟಮ್ಗಳಿಂದ, ಗ್ಯಾಲಕ್ಸಿಗಳಿಂದಲೂ ಸಹ ಬಂದಿರುತ್ತಾರೆ. ಸ್ವರ್ಗಲೋಕದಲ್ಲಿರುವಂತಹ ಆತ್ಮರಿಗಿಂತಲೂ ಮಹರ್ಲೋಕದಲ್ಲಿ ಇರುವವರು ಆಧ್ಯಾತ್ಮಿಕ ಜ್ಞಾನಿಗಳಾಗಿರುತ್ತಾರೆ. ಸ್ವರ್ಗಲೋಕದ ಮಾಯೆಯಿಂದ, ಆಕರ್ಷಣೆಯಿಂದ ದೂರವೇ ಉಳಿದಿರುತ್ತಾರೆ. ಏಕೆಂದರೆ ಈ ಆಕರ್ಷಣೆಗಳು ಪತನಕ್ಕೆ ಕಾರಣವಾಗಿರುತ್ತದೆ. ಇದರ ನಂತರ ಅಂದರೆ ಮಹರ್ಲೋಕದ ನಂತರ ಜನಲೋಕವಿದೆ. ಇದು ಧ್ರುವ ನಕ್ಷತ್ರದಿಂದ 20 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ಆತ್ಮರು ಭೂಮಿಯ ಮೇಲೆ ಇರುವಂತಹ ಜೀವನವನ್ನು ಬದುಕುತ್ತಿರುತ್ತಾರೆ. ಆದರೆ ಭೋಗ ಹಾಗೂ ಇಚ್ಛೆಗಳಲ್ಲಿ ಇವರು ಮುಳುಗಿರುವುದಿಲ್ಲ. ಸದಾ ಧ್ಯಾನ ಸಾಧನೆಯಲ್ಲಿ ಮುಳುಗಿರುತ್ತಾರೆ ಮತ್ತು ಇನ್ನಷ್ಟು ಹೈಯರ್ ಡೈಮೆನ್ಷನ್ಗೆ ಹೋಗಲು, ಪರಮಾತ್ಮನ ಪ್ರಾಪ್ತಿಯನ್ನು ಮಾಡಲು ಸದಾ ತಮ್ಮನ್ನು ತಾವು ಪರಮಾತ್ಮನಲ್ಲಿ ಸಮರ್ಪಿಸಿಕೊಂಡಿರುತ್ತಾರೆ. ಇಲ್ಲಿರುವ ಆತ್ಮರು ಬಹಳ ಶಾಂತಿಪೂರ್ಣರು ಹಾಗೂ ದಿವ್ಯ ಸ್ವಭಾವವನ್ನು ಹೊಂದಿರುತ್ತಾರೆ. ಜನಲೋಕದಲ್ಲಿನ 1 ದಿನ ಪೃಥ್ವಿಯ ಮೇಲಿನ 100 ವರ್ಷಕ್ಕೆ ಸಮಾನವಾಗಿರುತ್ತದೆ. ಮಹಾನ್ ಗುರುಗಳು ಹಾಗೂ ಸಂತರು ಜನಲೋಕದಲ್ಲಿ ವಾಸಿಸುತ್ತಿರುತ್ತಾರೆ. ಇವರುಗಳು ಸಮಯ ಸಮಯಕ್ಕೆ ಅವತಾರವನ್ನು ಪಡೆದು ಮನುಷ್ಯ ಜಾತಿಯ ಉದ್ಧಾರಕ್ಕಾಗಿ ಈ ಭೂಮಿಯ ಮೇಲೆ ಬರುತ್ತಿರುತ್ತಾರೆ. ಬೇರೆ ಲೋಕಗಳಲ್ಲಿ ಇರುವಂತೆ ಈ ಲೋಕದಲ್ಲಿಯೂ ಅನೇಕ ಲೇಯರ್ಸ್ಗಳಿವೆ ಹಾಗೂ ಒಂದರಿಂದ ಇನ್ನೊಂದಕ್ಕೆ ಸಮಯವು ಬಹಳಷ್ಟು ವಿಭಿನ್ನವಾಗಿರುತ್ತದೆ. ಇಲ್ಲಿ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು, ಆಶ್ರಮ ಸಂಸ್ಥೆಗಳು ಸೂಕ್ಷ್ಮ ರೂಪದಲ್ಲಿ ಇರುತ್ತವೆ. ಇಲ್ಲಿರುವ ಹಳ್ಳಿಗಳು, ನಗರಗಳು, ಬೆಟ್ಟ, ಗುಡ್ಡ, ನದಿಗಳು, ಇಲ್ಲಿನ ಪ್ರಾಕೃತಿಕ ಸೌಂದರ್ಯವನ್ನು ನಾವು ಬೇರೊಂದಕ್ಕೆ ತುಲನೆ ಮಾಡಿ ಹೇಳಲು ಸಾಧ್ಯವಿಲ್ಲ. ಜನಲೋಕದಲ್ಲಿ ಬೇರೆಯ ಗ್ಯಾಲಕ್ಸಿ ಹಾಗೂ ಸೋಲಾರ್ ಸಿಸ್ಟಮ್ಗಳಿಂದ ಬಂದಂತಹ ಆತ್ಮರು ಸಹ ಇಲ್ಲಿರುತ್ತಾರೆ. ಇಲ್ಲಿಯ ವಾತಾವರಣ ಅದೆಷ್ಟು ಸುಂದರ ಹಾಗೂ ಪವಿತ್ರವಾಗಿದೆ ಎಂದರೆ ಇಲ್ಲಿ ಬಂದಂತಹ ಆತ್ಮರು ಇಲ್ಲಿಯೇ ಉಳಿದುಕೊಳ್ಳಲು ಬಯಸುತ್ತಾರೆ. ಇನ್ನು ತಪಲೋಕ, ಇದು ಜನಲೋಕದಿಂದ ಮೇಲೆ ಸ್ಥಿತವಾಗಿದೆ ಮತ್ತು ಶಾಸ್ತ್ರಗಳ ಅನುಸಾರ ಇದು ಧ್ರುವ ನಕ್ಷತ್ರದಿಂದ ಸುಮಾರು 40 ಕೋಟಿ ಕಿಲೋಮೀಟರ್ ಮೇಲಿದೆ. ಇಲ್ಲಿರುವ ಆತ್ಮರೆಲ್ಲರೂ ತಪಸ್ಸನ್ನು ಮಾಡುತ್ತಿರುತ್ತಾರೆ. ಹೀಗಾಗಿ ಇದನ್ನು ತಪಲೋಕ ಎನ್ನಲಾಗಿದೆ.
ಈ ಲೋಕದಲ್ಲಿ ಇರುವಂತಹ ಆತ್ಮರಿಗೆ ಬೇರೆ ಆತ್ಮರ ಪ್ರತಿ ಯಾವುದೇ ರೀತಿಯ ಭಾವನೆಗಳು ಇರುವುದಿಲ್ಲ. ಏಕೆಂದರೆ ಇಲ್ಲಿ ಪ್ರತಿಯೊಬ್ಬರು ಸಂಪೂರ್ಣವಾಗಿ ತಮ್ಮ ಆಧ್ಯಾತ್ಮಿಕ ಪ್ರಗತಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾರೆ. ಇಲ್ಲಿನ ಆತ್ಮರು ಶಿವ, ವಿಷ್ಣು ಅಥವಾ ದೇವಿ ಅಥವಾ ಶಕ್ತಿಯರು ಇವರನ್ನು ಪ್ರಾರ್ಥಿಸುತ್ತಿರುತ್ತಾರೆ ಮತ್ತು ಧ್ಯಾನ ಮಾಡುತ್ತಿರುತ್ತಾರೆ. ತಪಲೋಕದಲ್ಲಿನ ಒಂದು ದಿನ ಭೂಮಿಯ ಮೇಲಿನ 100,000 ವರ್ಷಕ್ಕೆ ಸಮನಾಗಿದೆ. ಇದರಿಂದ ಮೇಲೆ ಸತ್ಯಲೋಕ ಅಥವಾ ಬ್ರಹ್ಮಪುರಿ ಅಥವಾ ಬ್ರಹ್ಮಲೋಕ ಎನ್ನಲಾಗುತ್ತದೆ. ಬಾಪೂಜಿಯವರು ತಮ್ಮ ವಿಡಿಯೋಗಳಲ್ಲಿ ಸತ್ಯಲೋಕವು ಬ್ರಹ್ಮಲೋಕದ ಕೆಳಗಿರುವಂತಹ ದಿವ್ಯ ಲೋಕವಾಗಿದೆ ಎಂದಿದ್ದಾರೆ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನು ಮೊಟ್ಟ ಮೊದಲಿಗೆ 7 ಸಪ್ತ ಋಷಿಗಳನ್ನು ಸೃಷ್ಟಿ ಮಾಡಿದ್ದ. ಈ ಸಪ್ತ ಋಷಿಗಳು ಬ್ರಹ್ಮಪುರಿಯವರೆಗೆ 7 ಲೋಕಗಳನ್ನು ಸ್ಥಾಪನೆ ಮಾಡಿದ್ದರು. ಇವು ಅತ್ಯಂತ ಉನ್ನತ ಲೋಕಗಳಾಗಿವೆ ಮತ್ತು ಇಲ್ಲಿ ಆತ್ಮಗಳು ಬ್ರಹ್ಮನನ್ನು ಕಾಣಬಹುದು, ಬ್ರಹ್ಮನನ್ನು ಭೇಟಿಯಾಗಬಹುದು. ಇಲ್ಲಿ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ಆಗಿರುವಂತಹ ಎಲ್ಲ ಕರ್ಮಗಳು ನಷ್ಟವಾಗಿ ಹೋಗುತ್ತವೆ, ಅಂದರೆ ಅಳಿಸಿ ಹೋಗುತ್ತವೆ. ಹಾಗೂ ಆತ್ಮ ತನ್ನ ಸೃಷ್ಟಿಕರ್ತ ಯಾರು ಎಂಬುದನ್ನು ಕಂಡುಕೊಳ್ಳುತ್ತದೆ. ಬ್ರಹ್ಮಲೋಕದಲ್ಲಿನ 1 ಸೆಕೆಂಡ್ ಪೃಥ್ವಿಯ ಮೇಲೆ ಆಗುವಂತಹ 1,00,000 ವರ್ಷಗಳಿಗೆ ಸಮವಾಗಿದೆ. ಇದರ ವರ್ಣನೆ ನಮಗೆ ವಿಷ್ಣು ಪುರಾಣದಲ್ಲಿಯೂ ಸಹ ಸಿಗುತ್ತದೆ. ಭೂಮಿಯಿಂದ ಮೇಲಿರುವಂತಹ ಈ 5 ಲೋಕಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ಇದರಿಂದ ಮೇಲಿನ ಹೈಯರ್ ಡೈಮೆನ್ಷನ್ನಲ್ಲಿರುವಂಥ ಲೋಕಗಳ ಬಗ್ಗೆ ನಮಗೆ ಯಾವುದೇ ರೀತಿಯ ವರ್ಣನೆ ಸಿಗುವುದಿಲ್ಲ. ಶಿವಪುರಿ, ವಿಷ್ಣುಪುರಿ, ಪರಂಧಾಮ ಎಲ್ಲಿದೆ ಹಾಗೂ ಹೇಗಿದೆ ಎಂಬುದರ ಬಗ್ಗೆ ಬಹಳ ಡೀಟೇಲ್ ಆಗಿ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರು ತಮ್ಮ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ತಿಳಿಸಿರುತ್ತಾರೆ. ಲೈಫ್ ಇನ್ ಮಲ್ಟಿವರ್ಸ್ ಎಂಬಂತಹ ಪುಸ್ತಕವನ್ನು ನೀವು ಹಿಂದೆ ನಮ್ಮ ಚಾನಲ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಫ್ರೀಯಾಗಿ ಇದನ್ನು ಓದಬಹುದಾಗಿದೆ. ಇನ್ನು ಹೆಚ್ಚಿನ ವಿಷಯಕ್ಕಾಗಿ ಮುಂದಿನ ಭಾಗವನ್ನು ಕಾಯುತ್ತೀರಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.